ಚನ್ನಪಟ್ಟಣ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಮಾಸ್ತಮವಾಣಿ ಪ್ರಾದೇಶಿಕ ದಿನಪತ್ರಿಕಾ ಸಹಯೋಗದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಯೋಗಪಟು ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಹಬ್ಬ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ತಹಸೀಲ್ದಾರ್ ನರಸಿಂಹಮೂರ್ತಿ ಮಾತಾಡಿ, ನಿಮ್ಮ ತಂದೆ ತಾಯಿ ಯಾವ ಉದ್ದೇಶ ಇಟ್ಟುಕೊಂಡು ನಿಮ್ಮನ್ನು ಶಾಲೆಗಳಿಗೆ ಕಳುಹಿಸುತ್ತಾರೆ? ನಿಮ್ಮ ಶಿಕ್ಷಕರು ಯಾವ ಉದ್ದೇಶ ಇಟ್ಟುಕೊಂಡು ನಿಮಗೆ ಪಾಠ ಪ್ರವಚನಗಳನ್ನು ನೀಡುತ್ತಿದ್ದಾರೆ ಎಂಬುದರ ಅರಿವು ನಿಮಗೆ ಮೂಡಿದಾಗ ಮಾತ್ರ ನೀವೆಲ್ಲರೂ ಶಿಕ್ಷಣದ ಮಹತ್ವ, ಜ್ಞಾನಾರ್ಜನೆ ಹಾಗೂ ಬದುಕಿನ ಕೌಶಲ್ಯಗಳನ್ನು ಅರಿತು ತಾವೆಲ್ಲರೂ ಪರೀಕ್ಷೆಗಳಲ್ಲಿ ಅತ್ಯುನ್ನತ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಟಿವಿಗಳಲ್ಲಿ ಹಾಗೂ ಸಿನಿಮಾದಲ್ಲಿ ಬರುವ ಕಲಾವಿದರು ಪ್ರೇರಣೆಯಾಗಬಾರದು. ಇಲ್ಲಿರುವ ನಗರಸಭೆ ಪೌರಾಯುಕ್ತರಾಗಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ, ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅಧಿಕಾರಿಗಳು ನಿಮಗೆ ಪ್ರೇರಣೆಯಾಗಬೇಕು. ಆಗ ತಾವು ಪಡೆದುಕೊಳ್ಳುತ್ತಿರುವ ಶಿಕ್ಷಣಕ್ಕೆ ಒಂದು ಅರ್ಥ ದೊರಕುತ್ತದೆ. ಪಾಠ ಪ್ರವಚನಗಳ ಕಡೆ ತಮ್ಮ ಜ್ಞಾನವನ್ನು ಕೇಂದ್ರೀಕರಿಸಿ ಜ್ಞಾನಾರ್ಜನೆಯನ್ನು ಪಡೆದುಕೊಳ್ಳುವ ಮೂಲಕ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಗಳಿಸಿ ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ ರೂಪುಗೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ತರಬೇತುದಾರ ಶಿವಕುಮಾರ್ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಹೇಗೆ ಹಬ್ಬದಂತೆ ಸಂಭ್ರಮಿಸಬೇಕು ಎಂದು ಸಲಹೆ ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಮಹೇಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಲಿಂಗಯ್ಯ, ಮಾಸ್ತಮವಾಣಿ ಪ್ರಾದೇಶಿಕ ಪತ್ರಿಕಾ ಸಂಪಾದಕ ಡಿ.ಎಂ. ಮಂಜುನಾಥ್, ಹಿರಿಯ ಪತ್ರಕರ್ತರು ಶಿವಮಾಧು, ಹಕ್ಕೂರ್ ರಮೇಶ್, ಉಪನ್ಯಾಸಕ ಬಿ.ಪಿ. ಸುರೇಶ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ಪ್ರಾಂಶುಪಾಲ ವೀರಭದ್ರಯ್ಯ ಹಾಗೂ ಶಿಕ್ಷಕ ವೃಂದವರು ಹಾಜರಿದ್ದರು. ಮತ್ತೆ ಇನ್ನೊಂದು ಏನಂತಂದ್ರೆ, ನೀವು ಎಷ್ಟೇ ಪುಸ್ತಕಗಳನ್ನ ಓದ್ಬೋದು, ಆದರೆ ಕ್ಲಾಸ್ನಲ್ಲಿ ಗಮನ ಇಟ್ಟು ನೀವು ಪಾಠವನ್ನು ಕೇಳಿದ್ರೆ 10 ಪುಸ್ತಕ 100 ಪುಸ್ತಕ ಓದೋದಕ್ಕಿಂತನೂ ಹೆಚ್ಚಿನ ಜ್ಞಾನವನ್ನು ಪಡ್ಕೋಬಹುದು. ಆ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಅರ್ಥ ಆಗಲಿಲ್ಲ ಅಂತಂದ್ರೆ ಶಿಕ್ಷಕರ ಹತ್ರ ಕೇಳಿ ತಿಳ್ಕೊಂಡ್ರೆ, ಯಾಕೆಂತಂದ್ರೆ ಶಿಕ್ಷಕರಿಗೆ ಪ್ರಶ್ನೆ ಮಾಡ್ತಿದ್ದಷ್ಟು ಕೂಡ ಹೆಚ್ಚು ಹುಮ್ಮಸ್ಸು ಬರುತ್ತೆ. ಪಾಠ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳಿಸ್ಬೇಕು, ನಮ್ಮ ಮಕ್ಕಳುಗಳಿಗೆ ಹೆಚ್ಚು ಹೆಚ್ಚು ವಿಷಯನ ತಿಳಿದರೆ ಅವರೇ ಅದನ್ನ ಟೀಚಿಂಗ್ನ ಅವ್ರು ಎಂಜಾಯ್ ಮಾಡ್ತಾರೆ, ಲರ್ನಿಂಗ್ನ ನೀವು ಎಂಜಾಯ್ ಮಾಡಬೇಕು. ಆಗ ಮಾತ್ರ ನಮ್ಮ ಶಿಕ್ಷಣ ಅನ್ನುವಂಥದ್ದು ಮತ್ತೆ ಬೋಧನೆ ಮತ್ತೆ ಕಲಿಕೆ ಅನ್ನುವಂಥದ್ದು ತುಂಬಾ ಯಶಸ್ವಿ ಆಗುತ್ತೆ. ಮತ್ತೆ ಯಾರೂ ಟೆನ್ಷನ್ ಮಾಡ್ಕೋಕ್ ಹೋಗ್ಬೇಡಿ. ಮತ್ತೆ ಪ್ರತಿನಿತ್ಯ ಏನು ಪಾಠನ ಮಾಡಿರ್ತಾರೆ ಸಾಧ್ಯವಾದಷ್ಟು ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಮನೇಲಿ ಹೋಗಿ ಒಂದ್ಸಲ ರಿಪೀಟ್ ಮಾಡಿ ಸಾಕು. ಒಂದ್ಸಲ ನೀವು ರಿಪೀಟ್ ಮಾಡ್ತು ಅಂತಂದ್ರೆ ಮತ್ತೆ ನಿಮ್ಗೆ ಓದುವ ಅವಶ್ಯಕತೆ ಇರುತ್ತೆ. ಎಕ್ಸಾಮ್ ಬಂದಾಗ ನಾನು ನೋಡಿದ್ದೀನಿ, ಎಲ್ಲ ಏನ್ ಮಾಡ್ತಾರೆ, ಪರ 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 ಅಂತ ಪೇಜನ್ನ ತೆಗಿತಾ ಇರ್ತಾರೆ ಹಿಂದಿನ ದಿನ. ಅದು ಯಾವುದೇ ಕಾರಣಕ್ಕೂ ಉಪಯೋಗ ಇಲ್ಲ. ಒಂದು ವಾರ ಹಿಂದೆನೆ ನೀವು ಸ್ಟಾಪ್ ಮಾಡಬೇಕು. ಜಸ್ಟ್ ರಿವಿಷನ್ ಮಾಡ್ಕೊಂಡು ಜಸ್ಟ್ ಯಾವ್ದು ಡೌಟ್ ಇರುತ್ತೆ ಸಣ್ಣ ಪುಟ್ಟ ನೋಡ್ಬೇಕು. ಒಂದ್ ಕಡೆಯಿಂದ ನಾನು ಒಂದು ವಾರದಲ್ಲಿ ಓದ್ ಮುಗಿಸ್ತೀನಿ ಅಂತಂದ್ರೆ ಅದೇ ಟೆನ್ಷನ್ ಬರೋದು. ಅದೇ ಮಕ್ಕಳಿಗೆ ತುಂಬಾ ಎಕ್ಸಾಮ್ನಲ್ಲಿ ಸಖತ್ ಭಯ ಪಡ್ತಾರೆ, ಬೇವ್ತಾರೆ, ಮತ್ತೆ ಹುಷಾರ್ ತಪ್ಪುತ್ತೆ. ಇವೆಲ್ಲ ಆಗ್ಬಾರ್ದು ಅಂತಂದ್ರೆ ನೀವು ಮೊದಲೇ ಪೂರ್ವ ಸಿದ್ಧತೆನೆ ಮಾಡ್ಕೊಂಡು, ನೀವು ಎಲ್ಲಿ ಈಗ ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ ಆದ ತಕ್ಷಣನೇ ನಿಮ್ಗೆ ಪೇಪರ್ನ ಕೊಡ್ತಾರೆ. ಕೊಟ್ಟಾಗ ನಾನು ಯಾವ ಒಂದು ವಿಷಯದಲ್ಲಿ ಯಾವ ಒಂದು ಪಾರ್ಟ್ನಲ್ಲಿ ನಾನು ವೀಕ್ ಇದ್ದೀನಿ ಅಂತ ನೀವೇ ಅನಲೈಸ್ ಮಾಡ್ಕೋಬೇಕು. ಅನಲೈಸ್ ಮಾಡ್ಕೊಂಡು ಅದನ್ನ ನೀವು ಸ್ಟ್ರೆಂಥನ್ ಮಾಡ್ಕೊಂಡ್ರೆ ನೀವು 100% ಯಶಸ್ಸನ್ನ ಗಳಿಸ್ಬೋದು. ಇವ್ರು ಹೇಳ್ತಾರೆ ನೋಡಿ, ಹೆಚ್ಚು ಹೆಚ್ಚು ಮೊಬೈಲ್ನ ದಯವಿಟ್ಟು ಕಳ್ಸಕ್ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ಅವ್ರು ನಾಡ್ ನೋಡಿ ಹೇಳ್ತಾರೆ, ಮೊಬೈಲ್ ಹೇಳಿದ್ದು ನನ್ನನ್ನು ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಪುಸ್ತಕ ಹೇಳಿದ್ದು ನನ್ನನ್ನು ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ. ಹಾಗಾಗಿ ಮೊಬೈಲ್ ನಾವು ಯಾವುದೋ ಒಂದು ನೋಡ್ತಾ ಇದ್ರೆ ಮತ್ತೆ ಯಾವುದೋ ಒಂದು ನೋಟಿಫಿಕೇಶನ್ ಬರುತ್ತೆ, ನಮ್ಮ ಮನಸ್ಸು ಡೈವರ್ಟ್ ಆಗುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದಿ, ಶಿಕ್ಷಕರ ಜೊತೆ ಚರ್ಚೆ ಮಾಡಿ, ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನ ಮತ್ತೆ ಅಡಿಷನಲ್ ಆಗಿ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂತಂದ್ರೆ ನೇರವಾಗಿ ಈಗ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಬರುವಂಥದ್ದು ತುಂಬಾ ಕಡಿಮೆ, ಎಲ್ಲ ಅಪ್ಲಿಕೇಶನ್ ಲೆವೆಲಲ್ಲಿ ಬರ್ತವೆ. ಹಾಗಾಗಿ ಸಂಪೂರ್ಣ ಅಥವಾ ಸಂಘಟಿತ ಜ್ಞಾನ ಇದ್ದರೆ ಮಾತ್ರ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗಾಗಿ ಈಗಾಗಲೇ ಮೊದಲ ಪ್ರಿಪರೇಟರಿನಲ್ಲಿ ಫೇಲ್ ಆಗಿದ್ದೀವಿ ಅಂತ ಯಾರು ಅಂದ್ಕೊಳ್ಬೇಡಿ. ನಾವು ಕೂಡ ನನ್ನೂ ಸೇರಿದಂಗೆ ನಾವು ಯಾರು ಕೂಡ ಯಾರು ಮೊದಲಿಂದ ರ್ಯಾಂಕ್ ಏನು ಬಂದವರಲ್ಲ. ನಾವು ಸಾಧಾರಣ ಆವರೇಜ್ ಸ್ಟೂಡೆಂಟ್ಸೇ. ಏನು 40 ನಂಬರ್ 50 ನಂಬರ್ ತಗೊಂಡು ಪಾಸ್ ಆದವರು ನಾವು ಕೂಡ SLCನಲ್ಲಿ. ನಾವೇನು 80 ನಂಬರ್ 90 ನಂಬರ್ ಏನು ತಗೊಂಡವರಲ್ಲ. ಸರ್ಕಾರಿ ಶಾಲೆಗೆ ಓದ್ದವ್ರೆ ನಾವು ಎಲ್ಲ. ನಾವ್ಯಾವುದು ಕಾನ್ವೆಂಟಲ್ಲಿ ಓದ್ದವರಲ್ಲ.
ನಾವೆಲ್ಲ ಜೀವನ ರೂಪಿಸ್ಕೊಂಡಿಲ್ವಾ? 10 ಜನಕ್ಕೆ ಪಾಠ ಹೇಳ್ತಾ ಇಲ್ವಾ? 10 ಜನಕ್ಕೆ ಮಾರ್ಗದರ್ಶನ ಕೊಡ್ತಾ ಇಲ್ವಾ? ಉತ್ತಮ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ನಮ್ದು ಒಂದು ಸಣ್ಣ ಅಳುಲು ಸೇವೆ ಇಲ್ವಾ? ಇದೆ, ಎಲ್ಲದೂ ಕೂಡ ಇದೆ. ಆದರೆ ನಮ್ಮಲ್ಲಿ ಯಾವಾಗಲೂ ಧನಾತ್ಮಕ ಚಿಂತನೆಗಳಿರ್ಬೇಕಷ್ಟೇ. ನಾನು ಸಾಧಿಸಬಲ್ಲೆ ಅಂತಕ್ಕಂಥ ಛಲ ಇರಬೇಕು. ನೋಡಿ, ನಿಮ್ಮೆಲ್ರಿಗೂ ಕೂಡ ಈಗಾಗಲೇ ಇಲಾಖೆ ಯಶಸ್ಸು ಪುಸ್ತಕ ತಂದಿದೆಯಲ್ವಾ? ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀವಿ. ನಿಮಗೋಸ್ಕರ ಯಾರು 32 ಲಕ್ಷ ಖರ್ಚು ಮಾಡಿ ನಿಮ್ಗೆಲ್ಲ ಪುಸ್ತಕವನ್ನು ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ.